ಪವಿತ್ರಂ ಚರಿತ್ರಂ ವಿಚಿತ್ರಂ ತ್ವದೀಯಂ ನರಾಯೇ ಸ್ಮರಂತ್ಯನ್ವಹಂ ರಾಮಚಂದ್ರ ಭವಂತಂ ಭವಾಂತಂ ಭರಂತಂ ಭಜಂತೋ ಲಭಂತೆ ಕೃತಾಂತಂ ನ ಪಶ್ಯಂತ್ಯತೋಂತೆ ವಿಚಾರ್ಯ ಸರ್ವವೇದಾಂತೈ ಸಂಚಾರ್ಯ ಹೃದಯಾಂಬುಜೆ ಪ್ರಚಾರ್ಯ ಸರ್ವಲೋಕೇಶು ಆಚಾರ್ಯಂ ಶಂಕರಂ ಭಜೆ. ಶ್ರೀ ಶಂಕರ ಭಗವತ್ಪಾದರು ಹರಿಮೀಡೆ ಆ ಒಂದು ಸ್ತುತಿಯಲ್ಲಿ ಮೂರನೇ ಸ್ತುತಿಯನ್ನು ಹೀಗೆ ಮಾಡ್ತಾರೆ. ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ ಅಂತಾರೆ. ಸಂಸಾರವೆಂಬಂತಹ ಕತ್ತಲೆಯನ್ನು ದೂರ ಮಾಡ್ತಕ್ಕಂಥ ಹರಿಯನ್ನು ನಾನು ಸ್ತುತಿಸ್ತೇನೆ. ಆ ಹರಿ ಎಂಥವ ಅಂತಂದರೆ ಸರ್ವಜ್ಞೋ ಯೋ ಅಂತಾರೆ. ಸರ್ವಜ್ಞನಾಗಿದ್ದಾನೆ. ಶ್ರೀ ಶಂಕರ ಭಗವತ್ಪಾದರೆ ಎರಡು ಅರ್ಥವನ್ನು ಹೇಳ್ತಾರೆ ಭಾಷೆಯಲ್ಲಿ ಸರ್ವಜ್ಞ ಶಬ್ದಕ್ಕೆ. ಒಂದು ಎಲ್ಲವನ್ನು ತಿಳ್ಕೊಂಡಿದ್ದಾನೆ ಅಂತ, ಇನ್ನೊಂದು ಸಾಮಾನ್ಯ ಅರ್ಥ ಇದು. ಇನ್ನೊಂದು ಅವ ಜ್ಞಾನ ಸ್ವರೂಪ ಅನ್ನುವ ಅರ್ಥ, ಅದನ್ನು ಹೇಳ್ತಾರೆ ಭಗವತ್ಪಾದರು. ಎರಡು ದೃಷ್ಟಿಯಿಂದಲೂ ಅದರಲ್ಲಿ ಏನು ಸಂದೇಹವೇ ಇಲ್ಲ. ಅಂಥ ಸರ್ವಜ್ಞನಾದ ಪರಮಾತ್ಮ ಯಾರಿದ್ದಾನೆ, ಅವ ನಮ್ಮ ಸಂಸಾರಧ್ವಾಂತವನ್ನು ದೂರ ಮಾಡತಕ್ಕಂಥವ. ಅಷ್ಟೇ ಅಲ್ಲ, ಮುಂದುವರಿಸಿ ಹೇಳ್ತಾರೆ, ಯಶ್ಚ ಹಿ ಸರ್ವ ಸಕಲೋ ಯೋ ಅಂತಾರೆ. ಸರ್ವ ಹಿ, ಅವನೇ ಸರ್ವವೂ ಕೂಡ. ಇದು ಭಗವತ್ಪಾದರ ಸ್ತುತಿಯಲ್ಲಿ ಬರತಕ್ಕಂಥ ಶಬ್ದ. ಆಮೇಲೆ ಸಕಲೋಯೋ, ಪರಿಪೂರ್ಣ ಆತ, ಎಲ್ಲವನ್ನು ವ್ಯಾಪಿಸಿರ್ತಕ್ಕಂಥವ. ಆಮೇಲೆ ಹೇಳ್ತಾರೆ, ಯಶ್ಚಾನಂದೋ ಅನಂತಗುಣೋಯೋ ಗುಣಧಾಮ, ಅನಂತ ಗುಣಗಳಿಂದ ಕೂಡಿರ್ತಕ್ಕಂಥವ. ಅಷ್ಟೇ ಅಲ್ಲ, ಗುಣಗಳಿಗೆ ಆಶ್ರಯನಾಗಿರ್ತಕ್ಕಂಥವ ಹಾಗೂ ಆನಂದ ಸ್ವರೂಪ. ಯಶ್ಚಾವ್ಯಕ್ತೋ ವ್ಯಸ್ತ ಸಮಸ್ತ ಸದಸದ್ಯ, ಇದು ಮೂರನೇ ಪಂಕ್ತಿ. ಯಾವ ಪರಮಾತ್ಮ ವ್ಯಕ್ತನಾಗಿದ್ದಾನೆ, ಅವ್ಯಕ್ತನೂ ಆಗಿದ್ದಾನೆ, ಇದು ಪರಮಾತ್ಮನ ಸ್ವರೂಪ. ಅಷ್ಟೇ ಅಲ್ಲ, ಸಮಸ್ತವೂ ಅವನೇ ಆಗಿದ್ದಾನೆ. ಜೊತೆಗೆ ಸದಸದ್ಯ, ಪ್ರಪಂಚದಲ್ಲಿ ನಮಗೆ ಸದ್ವಸ್ತು ಅಂತ ಏನು ಕಾಣುತ್ತೋ ಅಥವಾ ಅಸದ್ದು ಅಂತ ಏನು ಕಾಣುತ್ತೋ ಅದೆಲ್ಲವೂ ಅವನೇ ಅಂತ. ಇದನ್ನು ತಿಳ್ಕೊಳ್ಬೇಕಾದ್ರೆ ನಾವು ವಿಶೇಷವಾಗಿ ಪ್ರಯತ್ನವನ್ನು ಪಡಬೇಕು, ಉಪನಿಷತ್ತಿಗೆ ಶರಣ ಹೋಗಬೇಕು. ಇದೆಲ್ಲ ಉಪನಿಷತ್ತುಗಳ ಸಾರವನ್ನು ಸ್ತುತಿ ಮೂಲಕ ಭಗವತ್ಪಾದರು ನಮಗೆ ಕರುಣಿಸಿದ್ದು. ನಾನು ಮುಖ್ಯವಾಗಿ ಒಂದು ಘಟನೆಯನ್ನು ಇವತ್ತು ಉಲ್ಲೇಖ ಮಾಡೋದಕ್ಕೆ ಇಷ್ಟಪಡ್ತೇನೆ. ಸರ್ವಹಿ ಅಂತ ಒಂದು ಮಾತಿಲ್ಲಿ ಅಲ್ಲ, ಎಲ್ಲವೂ ಸೇರುತ್ತೆ. ವಿಶೇಷವಾಗಿ ಇವತ್ತು ನಾನು ಅದನ್ನು ಉಲ್ಲೇಖ ಮಾಡ್ತೇನೆ. ಸರ್ವಹಿ ಉಪನಿಷತ್ ಸಿದ್ಧಾಂತ ಏನಂದರೆ, ಒಂದೇ ಒಂದು ಚೈತನ್ಯ 2, 3, 4 ಅಂತಿಲ್ಲ, ಒಂದೇ ಚೈತನ್ಯ ಇರೋದು. ಸಚ್ಚಿತ್ ಆನಂದ ಒಂದೇ ಇರೋದು. ಈ ತೋರುವ ಇಡೀ ಪ್ರಪಂಚ ಏನಿದೆ ಇದೆಲ್ಲವೂ ಅದೇ, ಆ ಚೈತನ್ಯವೇ ಈ ರೂಪದಲ್ಲಿ ನಮಗೆ ಕಾಣೋದು ಅಂತ ಉಪನಿಷತ್ ಸಿದ್ಧಾಂತ. ಆದ್ದರಿಂದ ಈಗ ನಮಗೆ ಕಾಣತಕ್ಕಂಥದ್ದೇನಿದೆ ಇದೆಲ್ಲವೂ ಚೈತನ್ಯವೇ. ರೂಪಾದಿಗಳಿಂದ ತೋರತಕ್ಕಂತಹದ್ದಷ್ಟೇ ಅದು ತೋರುವುದು. ಆದರೆ ವಾಸ್ತವವಾಗಿ ಕೂಡ ಎಲ್ಲವೂ ಚೈತನ್ಯವೇ. ಚೈತನ್ಯವೇ ಆ ರೂಪದಿಂದ ತೋರುವುದು. ಇದು ಉಪನಿಷತ್ತುಗಳು ಹೇಳ್ತಕ್ಕಂಥದ್ದು. ಅದನ್ನು ಭಗವತ್ಪಾದರು ಇಲ್ಲಿ ನಾನಾ ರೂಪಗಳಲ್ಲಿ ಹೇಳ್ತಾರೆ. ವಿಶೇಷವಾಗಿ ಸರ್ವಃ ಹಿ ಅಂತಾರೆ. ಕ್ರಿಸ್ತಶಕ 609 ಶ್ರೀ ಶಂಕರ ಭಗವತ್ಪಾದರು ಗಯಾದಲ್ಲಿ ಚಾತುರ್ಮಾಸ ಮಾಡಿದರು ಅಂತ ನಮಗೀಗ ಬಂದಿರೋದು. ಅಪರೋಕ್ಷಾನುಭೂತಿ
ಶಿವಭುಜಂಗಪ್ರಯಾರ ಸ್ತೋತ್ರ ಎಲ್ಲದಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ ಶ್ರೀಶಂಕರ ಭಗವತ್ಪಾದರು. ಅಂದರೆ ಸೂಚ್ಯವಾಗಿ ಮಾಡಿದ್ದಾರೆ, ನೇರ ಆಯಾ ಹೆಸರುಗಳನ್ನೇ ಹೇಳಿ ಮಾಡಲಿಲ್ಲ. ಅದನ್ನು ನಮ್ಮ ಪದ್ಧತಿಯಂತೆ ಶಾಸ್ತ್ರೀಯವಾದ ಪದ್ಧತಿ, ಕಟಪಯಾದಿ ಪದ್ಧತಿ ಇದೆಲ್ಲದರಿಂದ ನಾವು ನೋಡಿದಾಗ ಬಹಳ ಸ್ಪಷ್ಟವಾಗಿ ನಮಗೆ ಕಾಣುತ್ತೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಏನು ವಿಶೇಷವಾಗಿ ಘಟನೆಗಳು ನಡೆಯಿತು ಅನ್ನೋದನ್ನು ಕೂಡ ಸೂಚ್ಯವಾಗಿ ಅಲ್ಲಿ ತಿಳಿಸ್ತಾರೆ. ಹಾಗೆ ತಿಳಿಸುವಾಗ ಈ ಗಯಾ ಚಾತುರ್ಮಾಸ ಸಂದರ್ಭದಲ್ಲಿ ಒಂದು ನಡೆದ ಘಟನೆ ಏನು ಅಂತಂದರೆ, ಈ ಬೌದ್ಧರು ಮತ್ತು ಜೈನರು ಬಂದು ಶಂಕರ ಭಗವತ್ಪಾದರ ಜೊತೆಗೆ ವಾದ ಮಾಡಿದರು. ಆ ವಾರದಲ್ಲಿ ಅವರ ಮುಖ್ಯ ವಿಚಾರ ಏನು ಅಂತಂದರೆ, ನೀವು ಎಲ್ಲವೂ ಪರಮಾತ್ಮ ಆ ಚೈತನ್ಯ ಒಂದೇ ಎಲ್ಲವೂ ಆದ ಅಂತ ಹೇಳ್ತಿರಲ್ಲ, ಅದನ್ನು ನಾವು ಒಪ್ಪೋದಕ್ಕಾಗೋದಿಲ್ಲ, ನೀವು ಅದನ್ನು ತೋರಿಸಬೇಕು ನಮಗೆ ಅಂತ. ನೀವು ಅದನ್ನು ಸಿದ್ಧ ಮಾಡಿ ತೋರಿಸಿ, ಅದು ಹೇಗೆ ಸಾಧ್ಯ ಅನ್ನೋದನ್ನು ನಾವು ನೋಡ್ತೇವೆ, ಅದನ್ನು ನೀವು ತೋರಿಸಿಕೊಟ್ರೆ ನಾವು ಒಪ್ತೇವೆ ಅಂತ ಅವರದ್ದು ವಾದ. ಆಗ ಶ್ರೀ ಶಂಕರ ಭಗವತ್ಪಾದರು ಅವರು ಬರುವಾಗ ಮತ್ತು ಅಲ್ಲಿ ಬಂದ ಮೇಲೆ ಸುತ್ತಮುತ್ತ ಏನೇನು ಕಾಣ್ತಾ ಇದ್ದರೋ ಅದೆಲ್ಲ ಕ್ಷಣದಲ್ಲೇ ಎರಡೆರಡಾಗಿಬಿಡ್ತು. ಸ್ವತಃ ಶಂಕರ ಭಗವತ್ಪಾದರು ಇಬ್ಬರಾಗಿಬಿಟ್ರು. ಆಮೇಲೆ ಉಳಿದೆಲ್ಲ ವಸ್ತುಗಳು ಕೂಡ ಎರಡಾಯಿತು. ಅವರು ಬರುವಾಗ ಒಂದೇ ಇದ್ದಿದ್ದು, ಈಗ ಎರಡೆರಡು ವಸ್ತುಗಳು ಸಮಾನವಾದ ವಸ್ತುಗಳು ಕಾಣ್ತಾ ಇದ್ದಾವೆ. ಏಕಾಏಕಿ ಒಂದಾದರೆ ಬೇರೆ ವಿಚಾರ, ಎರಡಾದರೆ ಏನಾದರೂ ಹಾಗೂ ಈಗ ಸಮಾಧಾನ ಮಾಡ್ಬೋದು, 3, 4 ಅಷ್ಟೆಲ್ಲ ಅಲ್ಲಿದ್ದು ಅಷ್ಟು ವಸ್ತುಗಳು. ಆಗ ಏನು ಹೇಳ್ತಾರೆ, ಬೌದ್ಧರಾಗಲಿ ಜೈನರಾಗಲಿ ವಾದ ಅಲ್ಲಿಗೆ ಮುಗದೇ ಹೋಗಬೇಕು, ಬೇರೆ ದಾರಿಯೇ ಇಲ್ಲ. ಸ್ವತಃ ಶಂಕರ ಭಗವತ್ಪಾದರು ಎಲ್ಲವೂ ತಾವೇ ಆಗಿ ತೋರಿಸಿಕೊಂಡ್ರಲ್ಲಿ. ಈ ಘಟನೆ ನಡೆಯಿತು ಗಯಾ ಚಾತುರ್ಮಾಸದಲ್ಲಿ. 126ನೇ ಶ್ಲೋಕದಲ್ಲಿ ಅಪರೋಕ್ಷಾನುಭೂತಿಯಲ್ಲಿ ಹೇಳ್ತಾರೆ. 27ನೇ ಶ್ಲೋಕ ಶಿವಭುಜಂಗ ಪ್ರಯಾರದಲ್ಲಿ ಹೇಳ್ತಾರೆ. ಯಾರಿಗಾರ ಆಸಕ್ತಿ ಇದ್ದರೆ ನೋಡ್ಬೋದು. ಸರ್ವಹಿ ಇದು ಭಗವತ್ಪಾದರು ಸ್ತುತಿ ಮಾಡುವಾಗ ಚೈತನ್ಯದ ಕುರಿತು ಹೇಳಿದ್ದು. ಇದರ ಮೇಲೆ ಅವರದ್ದು ವಾದ, ಸವಾಲು. ಆಗ ಅದನ್ನು ಅವರಿಗೆ ಕಣ್ಣಾರೆ ತೋರಿಸುವಂಥ ಒಂದು ವಿಶೇಷವಾದಂಥ ಲೀಲೆ ಇದೆಯಲ್ಲ, ಅದನ್ನು ಭಗವತ್ಪಾದರು ತೋರಿಸಿದರು. ಅದಾದ ಮೇಲೆ ಭಾಗವತಕಾರರು ಈ ಭಾಗವತವನ್ನು ರಚನೆ ಮಾಡುವಾಗ ಶ್ರೀಕೃಷ್ಣನ ಕುರಿತಾಗಿ ಹೇಳುವಾಗ ಏನು ಹೇಳಿದರು, ಆ ಬ್ರಹ್ಮ ತಾನೇ ಸೃಷ್ಟಿ ಮಾಡುವ ಆದ್ದರಿಂದ ಮಾಯನ್ನು ನನ್ನ ಕೈಯೊಳಗೆ ಇಟ್ಟುಕೊಂಡಿದ್ದೇನೆ ಅಂತ ತಿಳ್ಕೊಂಡವ. ನಾನು ಹಿಂದೆ ಅದನ್ನು ಸ್ವಲ್ಪ ಉಲ್ಲೇಖ ಮಾಡಿದ್ದೆ. ಕೊನೆಗೂ ಕೂಡ ಅವನಿಗೆ ಅರಿವಾಯಿತು. ಹೇಗೆ ಅರಿವಾಯಿತು ಅನ್ನೋದನ್ನು ಶುಕ ಮಹರ್ಷಿಗಳು ಹೇಳ್ತಾರೆ. ಅವ್ರು ಹೇಳ್ತಾರೆ, ಯಾವದ್ವತ್ಸಪ ವತ್ಸ ಕಾಲ್ಪಕ ವಪುರ್ ಯಾವತ್ಕರಾಂಘ್ರ್ಯಾಧಿಕಂ. ಇದು ಮೊದಲನೇ ಸಾಲು. ಏನಿದ್ರು ಸಾರಾಂಶ ಅಂತಂದರೆ, ಎಷ್ಟು ಜನ ಗೋಪಾಲಕರಿದ್ದರು ಅಲ್ಲಿ, ಗೋಪಬಾಲಕರು. ಆಮೇಲೆ ಎಷ್ಟು ಕರುಗಳಿದ್ದುವೋ, ಎಷ್ಟು ಹಸುಗಳಿದ್ದುವೋ, ಅವುಗಳ ಶರೀರ ಏನೇನಿತ್ತೋ, ಅವಯವಗಳೇನಿತ್ತೋ ಅದಷ್ಟು ಕೂಡ. ಇದು ಒಂದು ಪಂಕ್ತಿ. ಎರಡನೇ ಪಂಕ್ತಿಯಲ್ಲಿ ಹೇಳ್ತಾರೆ, ಯಾವದ್ ಯಷ್ಟಿ ವಿಷಾಣ ವೇಣುದಲ ಶಿಗ್ಯಾವದ್ ವಿಭೂಷಾಂಬರಂ ಅಂತಾರೆ. ಆ ಗೋಪಾಲಕರಲ್ಲಿ ದನ ರಕ್ಷಣೆ ಮಾಡಬೇಕಲ್ಲ, ದನಗಳನ್ನು ಪಾಲನೆ ಮಾಡಬೇಕಲ್ಲ, ಅದಕ್ಕೆ ಒಂದೊಂದು ಕೋಲು. ಅದು ಎಷ್ಟು ಕೋಲಿತ್ತು ಅಷ್ಟು ಕೋಲು ಯಷ್ಟಿ ಅಂತ. ಯಾವತ್ತು ಯಷ್ಟಿ ಅಷ್ಟು ಕೋಲು ಆಯಿತು, ಸ್ವತಃ ಶ್ರೀಕೃಷ್ಣನೇ ಆದ. ಆಮೇಲೆ ವಿಷಾಣ ವೇಣುದಲ ಶಿಗ್ಯಾವದ್ ವಿಭೂಷಾಂಬರಂ. ಅದು ಕೊಂಬುಗಳಿರ್ಬೋದು, ಕೊಳ ಇರ್ಬೋದು, ಅಥವಾ ತಲೆಗೆ ಜುಟ್ಟಿರ್ಬೋದು. ಒಂದು ಗೋಪಾಲಕನ ಜುಟ್ಟು ಮೊದಲಲ್ಲಿ ಬ್ರಹ್ಮ ನೋಡುವಾಗ ಹೇಗಿದ್ನೋ ಹಾಗೆ ಇನ್ನೊಂದರದ್ದು ಇಲ್ಲ ಅಂತಿಲ್ಲ. ಅದದೇ ಜುಟ್ಟು, ಅದದೇ ರೀತಿಯಲ್ಲಿ ಕಟ್ಟಿದ್ದು, ಅದದೇ ಅಲಂಕಾರ. ಅಷ್ಟು ಮಾತ್ರವಲ್ಲ, ವಿಭೂಷಾಂಬರಂ, ಯಾವ ಯಾವ ಬಣ್ಣದ ಬಟ್ಟೆಗಳನ್ನು ಆಯಾಯ ಗೋಪಾಲಕರು ಹುಟ್ಟಿದ್ದಾರೋ ಅದದೇ ಬಟ್ಟೆಗಳಿಂದ ಶೋಭಿಸ್ತಾ ಇದ್ದಾರೆ ಇನ್ನೊಂದು ಗುಂಪಿಗೆ ಗೋಪಾಲಕರದ್ದು. ಕರುಗಳು, ದನಗಳು, ಉಳಿದಂಥದ್ದೆಲ್ಲ ಹೇಳಿದ್ರು. ಯಾವಚ್ಛೀಲ ಗುಣಾಭಿಧಾಕೃತಿ ವಯೋ ಯಾವದ್ವಿಹಾರಾಧಿಕಂ. ಆ ಮೊದಲು ಹೇಗೆ
ಗೋವುಗಳನ್ನು ಪಾಲನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಇಲ್ಲಿ ಹುಲ್ಲು ಮೇಯುವುದು, ಒಂದರ ಹತ್ರಕ್ಕೆ ಹೋಗೋದು, ಇನ್ನೊಂದು ಮತ್ತೊಂದರಕ್ಕೆ ಹೋಗೋದು, ಕರುಗಳು ಹಸುಗಳ ಹತ್ರಕ್ಕೆ ಹೋಗುವಂಥದ್ದು, ಅಲ್ಲಿ ಹಾಲು ಕುಡಿಯತಕ್ಕಂಥದ್ದು, ಅದೆಲ್ಲ ಚರ್ಯಗಳು ಯಾವತ್ ಶೀಲ ಗುಣಾಭಿಧಾಕೃತಿ, ಆಕೃತಿಯಿಂದ ಹಿಡಿದು ಎಲ್ಲವೂ ಕೂಡ ಗುಣಗಳು, ವಯಸ್ಸು, ಯಾವದ್ ವಿಹಾರಾಧಿಕಂ, ಏನೇನು ಯಾವ ರೀತಿಯಲ್ಲಿ ಅವುಗಳು ವಿಹಾರ ಮಾಡ್ತಾ ಇದ್ದು ಅದೇ ರೀತಿಯಲ್ಲಿ ಈಗ ಇನ್ನೊಂದು ದೊಡ್ಡ ಗುಂಪು ಅದೇ ರೀತಿಯಲ್ಲಿ ಕಾಣ್ತಾ ಇದೆ ಈ ಬ್ರಹ್ಮನಿಗೆ. ಏನು ಮಾಡಬೇಕವ? ಸರ್ವಂ ವಿಷ್ಣುಮಯಂ ಗಿರೋಂಗವದಜಃ ಸರ್ವಸ್ವರೂಪೋ ಬಭೂ ಅಂತಾರೆ ಶುಕ ಮಹರ್ಷಿಗಳು. ಆ ಪರಮಾತ್ಮ ಸರ್ವಂ ವಿಷ್ಣುಮಯಂ ಆಗಿ ಹೋಯಿತಲ್ಲಿ ಆ ವೃಂದಾವನದಲ್ಲಿ. ಅಷ್ಟೇ ಅಲ್ಲ, ಸರ್ವಸ್ವರೂಪೋ ಬಭೂ, ಎಲ್ಲವೂ ಅವನೊಂದೇ ಸ್ವರೂಪ. ಈ ಬ್ರಹ್ಮ ಕಂಗಾಲಾದ. ಮತ್ತೇನು ಮಾಡಿದ ಅಂತ ನಾನು ಮೊನ್ನೆನೇ ಇದನ್ನು ವಿವರಿಸಿದ್ದೇನೆ. ಚೈತನ್ಯ ಒಂದೇ ಆದರೂ ಕೂಡ ಹೇಗೆ ಅದು ನಮಗೆ ತೋರಿಕೊಳ್ಳುತ್ತೆ ಅನ್ನೋದಕ್ಕೆ ಈ ಕಥೆಯ ಮೂಲಕ ಶ್ರೀಮದ್ ಭಾಗವತವೂ ಕೂಡ ಆಮೇಲೆ ಅದನ್ನು ನಮಗೆ ತಿಳಿಸ್ತು. ಭಗವತ್ಪಾದರು ಸ್ವತಃ ತಮ್ಮ ಸ್ತುತಿಯಲ್ಲಿ ಹರಿಮೀಡೆಯಲ್ಲಿ ಅದನ್ನು ಉಲ್ಲೇಖ ಮಾಡಿದರು. ಅಷ್ಟೇ ಅಲ್ಲ, ಸವಾಲು ಬಂದಾಗ ಅದಕ್ಕೆ ತಾವೇ ಅದನ್ನು ತೋರಿಸಿಕೊಟ್ರಲ್ಲ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.